ಬನ್ನಿ ಮಕ್ಕಳೇ, ಕೂತ್ಕೊಳ್ಳಿ. ಇವತ್ತು ನಿಮಗೊಂದು ಒಳ್ಳೆ ಕಥೆ ಹೇಳ್ತೀನಿ. ಇದು ಯಾರ್ ಕಥೆ ಗೊತ್ತಾ? ಒಂದು ಪುಟ್ಟ ಹುಲಿಮರಿ ಮತ್ತೆ ಆಕಾಶದಿಂದ ಬಂದ ಒಂದು ಮಾಯದ ಚುಕ್ಕಿ, ಅಂದ್ರೆ ಜಾದೂತಾರೆಯ ಕಥೆ. ಹಾಗಾದ್ರೆ ಕಥೆ ಶುರು ಮಾಡೋಣ. ಮೊದಲು ನಾವು ಯಾರನ್ನ ಭೇಟಿ ಮಾಡ್ತೀವಿ ಗೊತ್ತಾ? ಟಿಂಕು ಅನ್ನೋ ಒಂದು ಮುದ್ದಾದ ಹುಲಿಮರಿಯನ್ನ. ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ದಟ್ಟವಾದ ಕಾಡಿತ್ತು. ಆ ಕಾಡಿನಲ್ಲಿ ಒಂದು ಚಿಕ್ಕದಾದ ಮುದ್ದಾದ ಹುಲಿಮರಿಯಿತ್ತು. ಅದರ ಹೆಸರೇನ್ ಗೊತ್ತಾ? ಟಿಂಕು. ಎಲ್ಲರಿಗೂ ತುಂಬಾ ಇಷ್ಟ ಆಗ್ತಿತ್ತು ಆ ಟಿಂಕು ಅಂದ್ರೆ. ಈ ಟಿಂಕೋಗೆ ರಾತ್ರಿ ಆಯಿತು ಅಂದ್ರೆ ಸಾಕು, ಒಂದೇ ಖುಷಿ. ಏನದು ಗೊತ್ತಾ? ಹೊರಗಡೆ ಬಂದು ಆಕಾಶ ನೋಡ್ತಾ ಕೂರೋದು. ಮಿನು ಅಂತ ಹೊಳೆಯೋ ನಕ್ಷತ್ರಗಳನ್ನ ನೋಡಿದ್ರೆ ಅದಕ್ಕೆ ಇಲ್ಲಿಲ್ಲದ ಸಂತೋಷ. ಆದ್ರೆ ಒಂದು ದಿನ ರಾತ್ರಿ ಏನಾಯ್ತು ಗೊತ್ತಾ? ಏನೋ ಒಂದು ವಿಚಿತ್ರ ನಡೀತು. ಆಕಾಶದಿಂದ ಏನೋ ಒಂದು ಶುಮ್ ಅಂತ ಕಲೆಗೆ ಬಂತು. ಟಿಂಕು ಯಾವಾಗ್ಲೂ ಹಾಗೆ ಆಕಾಶ ನೋಡ್ತಾ ಕೂತಿತ್ತಲ್ಲ, ಆಗ ಇದ್ದಕ್ಕಿದ್ದಂತೆ ಫಳ ಫಳ ಅಂತ ಒಂದ್ ಬೆಳಕು ಹೊಳಿತು. ಅಯ್ಯೋ, ಅದೇನದು ಅಷ್ಟು ಪ್ರಕಾಶವಾಗಿ ಹೊಳಿತಾ ಇದೆ ಅಂತ ಟಿಂಕುಗೆ ಆಶ್ಚರ್ಯವಾಯ್ತು. ಅಯ್ಯಯ್ಯೋ, ನೋಡಿದ್ರೆ ಆಕಾಶದಿಂದ ಒಂದು ಪುಟ್ಟ ಚುಕ್ಕಿ ಅಂದ್ರೆ ತಾರೆ ಜಾರಿ ಕೆಳಗೆ ನೇರವಾಗಿ ಕಾಡಿನೊಳಗೆ ಬಿಡ್ಬಿಡ್ತ. ಆ ಬೆಳಕು ಎಲ್ಲಿ ಬಿತ್ತು ಅಂತ ನೋಡಕ್ಕೆ ಟಿಂಕು ಓಡಿ ಹೋಯ್ತು. ಅಲ್ಲಿ ನೋಡಿದ್ರೆ ಕಾಡಿನ ಮಧ್ಯ ಒಂದು ಪುಟ್ಟ ತಾರೆ ಮೃದುವಾಗಿ ಮಿನುಮಿನು ಅಂತ ಹೊಳಿತಾ ಇತ್ತು. ಹೊಬ್ಬಾ, ನೋಡಕ್ಕೆ ಎಷ್ಟು ಚಂದಿತ್ತು ಗೊತ್ತಾ ಅದು. ಆಗ ಆ ತಾರೆಯಿಂದ ಒಂದು ಸಣ್ಣ ಖಿಣ್ ಅಂತ ಧ್ವನಿ ಬಂತು. ಅದು ಹೇಳ್ತು, ಪುಟ್ಟ ಸ್ನೇಹಿತ, ನಾನು ದಾರಿ ತಪ್ಪಿ ಇಲ್ಲಿಗೆ ಬಂದ್ಬಿಟ್ಟೆ. ನಾನು ಮತ್ತೆ ನನ್ನ ಮನೆಗೆ ಆಕಾಶಕ್ಕೆ ಹೋಗ್ಬೇಕು. ದಯವಿಟ್ಟು ನಿನಗೆ ಸಹಾಯ ಮಾಡ್ತೀಯಾ? ಅಯ್ಯೋ ಪಾಪ ಅಂತ ಟಿಂಕುಗೆ ಆ ಪುಟ್ಟ ತಾರೆ ಮೇಲೆ ತುಂಬಾ ಕರುಣೆ ಬಂತು. ಖಂಡಿತ ಸಹಾಯ ಮಾಡ್ತೀನಿ ಅಂಥೇಳಿ ತಕ್ಷಣ ತನ್ನ ಫ್ರೆಂಡ್ಸ್ ಹತ್ರ ಸಹಾಯ ಕೇಳೋಕೆ ಓಡೇ ಹೋಯ್ತು. ಮೊದಲಿಗೆ ಟಿಂಕು ತನ್ನ ಸ್ನೇಹಿತ ಮೊಲವನ್ನ ಕರೀತು. ಅಷ್ಟೇ, ಒಂದು ಪೊದೆ ಹಿಂದಿನಿಂದ ಬಿಳಿ ಬಣ್ಣದ ಮುದ್ದಾದ ಮೊಲ ಕುಣಿದುಕೊಂಡು ಹೊರಗೆ ಬಂತು. ಆಮೇಲೆ ಮರದಿಂದ ಟಿಕ್ ಟಿಕ್ ಅಂತ ಶಬ್ದ ಮಾಡ್ಕೊಂಡು ಚುರುಕಾದ ಅಳಿಲು ಕೆಳಗಿಳಿದು ಬಂತು. ನಾನು ಬರ್ತೀನಿ ಸಹಾಯಕ್ಕೆ ಅಂತ ಹೇಳಿತು. ಕೊನೆಗೆ ರೆಕ್ಕೆ ಪಟಪಟ ಅಂತ ಬಡಿತಾ ಹಾಡ್ ಹೇಳ್ತಾ ಒಂದು ಪುಟ್ಟ ಹಕ್ಕಿ ಹಾರಿ ಬಂತು. ಈ ಹಕ್ಕಿ ಇದೆಯಲ್ಲ, ಇದೇ ಒಂದು ದೊಡ್ಡ ಕೆಲ್ಸ ಮಾಡುತ್ತೆ ನೋಡಿ. ಸರಿ, ಈಗ ಟಿಂಕು, ಮೊಲ, ಅಳಿಲು, ಹಕ್ಕಿ ಎಲ್ಲರೂ ಒಟ್ಟಿಗೆ ಸೇರಿದ್ರು. ಆ ಪುಟ್ಟ ತಾರೆಯನ್ನ ಅದರ ಮನೆಗೆ ಅಂದ್ರೆ ಆಕಾಶಕ್ಕೆ ವಾಪಸ್ ಕಳಿಸೋ ದೊಡ್ಡ ಕೆಲಸಕ್ಕೆ ಎಲ್ಲರೂ ರೆಡಿಯಾದ್ರು. ಆಗ ಆ ಪುಟ್ಟ ಹಕ್ಕಿ ನಿಧಾನಕ್ಕೆ ಆ ಜಾದೂ ತಾರೆಯ ಹತ್ರ ಹೋಯಿತು. ಅದಕ್ಕೆ ನೋವಾಗಬಾರ್ದು ಅಂತ ತುಂಬ ಪ್ರೀತಿಯಿಂದ ತನ್ನ ಪುಟ್ಟ ಕೊಕ್ಕಲ್ಲಿ ಹಿಡ್ಕೊಳ್ತು. ಆಮೇಲೆ ಹಕ್ಕಿ ತನ್ನ ರೆಕ್ಕೆಗಳನ್ನ ಬಡಿಯೋಕೆ ಶುರು ಮಾಡ್ತು. ಅದು ಮೇಲೆ, ಇನ್ನೂ ಮೇಲೆ ಎತ್ತರಕ್ಕೆ ಹಾರಿತು. ಕತ್ತಲೆ ಆಕಾಶದ ಕಡೆಗೆ ಹಾರಿ ಹೋಯ್ತು. ಕೆಳಗೆ ಟಿಂಕು ಮತ್ತೆ ಅದರ ಸ್ನೇಹಿತರೆಲ್ಲ ಏನಾಗುತ್ತೋ ಏನೋ ಅಂತ ಉಸಿರು ಬಿಗಿ ಹಿಡಿದು ನೋಡ್ತಾ ನಿಂತಿದ್ರು. ಕೊನೆಗೂ ಹಕ್ಕಿ ಆ ತಾರೆಯನ್ನ ಅದರ ಜಾಗದಲ್ಲೇ ಆಕಾಶದಲ್ಲೇ ಬಿಟ್ಟು ಬಂತು. ತಾರೆಗೆ ಎಷ್ಟು ಖುಷಿಯಾಯ್ತು ಅಂದ್ರೆ ಅದು ತನ್ನ ಬೇರೆ ತಾರೆ ಸ್ನೇಹಿತರ ಜೊತೆ ಸೇರ್ಕೊಂಡು ಜೋರಾಗಿ ಮಿನುಗೋಕೆ ಶುರು ಮಾಡ್ತು. ಈ ದೊಡ್ಡ ಕೆಲಸ ಆದ್ಮೇಲೆ ಆ ಪುಟ್ಟ ಪ್ರಾಣಿಗಳಿಗೆಲ್ಲ ಒಂದು ಮುಖ್ಯವಾದ ವಿಷಯ ಗೊತ್ತಾಯ್ತು. ಪುಟ್ಟ ತಾರೆ ತನ್ನ ಮನೆಗೆ ವಾಪಸ್ ಹೋದ ಖುಷಿಗೆ ಆ ದಿನ ರಾತ್ರಿ ಇಡೀ ಆಕಾಶ ಯಾವಾಗಲಿಗಿಂತಲೂ ತುಂಬಾ ಪ್ರಕಾಶವಾಗಿ ಫಳ ಅಂತ ಹೊಳಿತಾ ಇತ್ತು. ಆಗ ಆಕಾಶದಿಂದ ಆ ತಾರೆ ಧ್ವನಿ ಮತ್ತೆ ಕೇಳಿಸ್ತು. ಅದು ಹೇಳ್ತು, ಟಿಂಕು ಮತ್ತು ನನ್ನೆಲ್ಲಾ ಸ್ನೇಹಿತರೆ, ನಿಮಗೆಲ್ಲ ತುಂಬಾ ಥ್ಯಾಂಕ್ಸ್. ನಿಮ್ಮ ಸ್ನೇಹ ಮತ್ತೆ ಸಹಾಯದಿಂದನೇ ನಾನಿವತ್ತು ನನ್ನ ಮನೆಗೆ ವಾಪಸ್ ಬಂದೆ. ತಾರೆಯ ಮಾತು ಕೇಳಿ ಟಿಂಕು, ಮೊಲ, ಅಳಿಲು, ಹಕ್ಕಿ ಎಲ್ಲರಿಗೂ ಎಲ್ಲಿಲ್ಲದ ಸಂತೋಷ. ಎಲ್ಲರೂ ಒಟ್ಟಿಗೆ ಸೇರಿ ಖುಷಿಯಿಂದ ನಕ್ರು. ಹಾಗಾದ್ರೆ ಮಕ್ಕಳೇ, ಈ ಕಥೆಯಿಂದ ಏನ್ ತಿಳ್ಕೊಂಡ್ರಿ? ನಮ್ಮ ಸ್ನೇಹಿತರ ಜೊತೆ ನಾವೆಲ್ಲ ಒಟ್ಟಿಗೆ ಸೇರಿದ್ರೆ ಎಷ್ಟೇ ದೊಡ್ಡ ಕಷ್ಟದ ಕೆಲಸ ಇದ್ರೂ ಅದನ್ನ ಸುಲಭವಾಗಿ ಮಾಡಿ ಮುಗಿಸ್ಬಹುದು ಅಲ್ವಾ? ಸ್ನೇಹದಲ್ಲೇ ನಿಜವಾದ ಶಕ್ತಿ ಇರೋದು. ಈಗ ನೀವು ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಸೇರಿ ನೀವು ಯಾವ ಒಳ್ಳೆ ಕೆಲಸ ಮಾಡಿದ್ದೀರಾ? ನೆನ್ಪಿಟ್ಕೊಳ್ಳಿ, ನಾವು ಒಟ್ಟಿಗೆ ಸೇರಿದ್ರೆ ಏನನ್ನ ಬೇಕಾದ್ರೂ ಸಾಧಿಸ್ಬೋದು. ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.